ಏನೋ ನಿಮ್ಮನೆ ಮದ್ವೆ ಅನ್ನೋ ಹಾಗೆ ಅರೇಂಜ್ಮೆಂಟ್ಸ್ ನ ತುಂಬಾ ಚೆನ್ನಾಗಿ ಮಾಡಿದೀರಾ. ಯಾವತ್ತು ಭಾಷಿಣಿ ನಮಗೋಸ್ಕರ ನಮ್ಮನೆಗ್ ಬಂದ್ಲು ಆವತ್ತೇ ನಮ್ಮನೆ ಮಗಳಾಗ್ ಹೋದ್ಲು. ಅದಕ್ಕೆ ಈ ಏರ್ಪಾಡುಗಳಲ್ಲೂ ಕೂಡ ಯಾವ ವ್ಯತ್ಯಾಸನೂ ತೋರಿಸ್ತಿಲ್ಲ. ನೀವು ಈ ಮದ್ವೆಗೆ ಅರೇಂಜ್ಮೆಂಟ್ಸ್ ಇಷ್ಟ ಚೆನ್ನಾಗಿ ಮಾಡಿದೀರಾ ಅಂದ್ರೆ ನಾಳೆ ಪ್ರೀತಿ ರಾಹುಲ್ ಮದ್ವೆಗೆ ಇದ್ರ ಡಬಲ್ ಇರತ್ತೇನೋ. ಡಬಲ್ಲೋ ತ್ರಿಬಲ್ಲೋ ಯಾವ ಆತಂಕನೂ ಇಲ್ಲದೆ ಹೋದ್ರೆ ಅಷ್ಟೇ ಸಾಕು. ಕನಸಿನಲ್ಲೂ ಕೂಡ ಅಂತ ಆಲೋಚನೆ ಮಾಡಬೇಡಿ. ಮಾತು ಕೊಟ್ಟಿರೋದು ವಾಗ್ದೇವಿ, ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕೆ ಆ ಏಜಲ್ಲೇ ನನ್ನ ಕೈಯಿಂದ ತಾಳಿ ಕಟ್ಸಿದ್ರು. ಅವಾಗ ಮದ್ವೆ ಮಾಡಿದ್ದು ನಿಮ್ಮ ಅಜ್ಜಿನೇ ಆದ್ರೂ ಈಗ ಮಾತ್ರ ನಿಮ್ಮನ್ನ ಒಂದು ಮಾಡ್ತಾ ಇರೋದು ಈ ರಾಹುಲ್ ಅವರೇನೆ. ಇಲ್ಲ ಸರ್, ಅದನ್ನ ನಾನು ಮಾಡೋದಲ್ಲ. ಈ ಸಂಬಂಧ 100 ವರ್ಷ ಚೆನ್ನಾಗಿರ್ಬೇಕು ಅಂತ ಆ ದೇವ್ರೇ ತೀರ್ಮಾನ ಮಾಡಿದ್ದಾನೆ. ಹಾಗೆ ನಡೀತಾ ಇದೆ. ಥ್ಯಾಂಕ್ ಯು ಬ್ರೋ. ನನಗೆ ಥ್ಯಾಂಕ್ಸ್ ಬೇಡ ವರುಣ್. ಭಾಷಿಣಿ ತುಂಬಾ ಒಳ್ಳೆ ಹುಡುಗಿ. ನಕ್ರೆ ಎಷ್ಟು ಅಂದವಾಗಿರ್ತಾಳೋ, ಅವಳು ಬೇಜಾರು ಮಾಡ್ಕೊಂಡ್ರೆ ನಮಗೂ ಕೂಡ ಅಷ್ಟೇ ಬೇಜಾರಾಗುತ್ತೆ. ನಿನಗೆ ಸಿಕ್ಕಿರೋ ಅವಕಾಶ ಜೀವನ ಪೂರ್ತಿ ಅವಳಿಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ಸಂತೋಷವಾಗಿ ನೋಡ್ಕೋ. ಏನ್ ಬ್ರೋ, ಮಾವಯ್ಯ ಹೇಳ್ಬೇಕಾಗಿರೋ ಬುದ್ಧಿ ಮಾತುಗಳನ್ನ ನೀವೇ ಹೇಳ್ತಾ ಇದ್ದೀರಾ? ಹೇ, ನಾಟ್ ಲೈಕ್ ದಟ್. ಜಸ್ಟ್ ಹೇಳಬೇಕು ಅನ್ನಿಸ್ತು ಅಷ್ಟೇ. ರಾಹುಲ್, ಏನ್ ಡ್ಯಾಡ್? ಏನಾಯ್ತು ನಿಂಗೆ? ಏನ್ ಯೋಚನೆ ಮಾಡ್ತಿದ್ಯಾ? ಭಾಷಣಿ ನಿಶ್ಚಿತಾರ್ಥದಿಂದ ಗಮನಿಸ್ತಾ ಇದ್ದೀನಿ. ಯಾವಾಗ್ಲೂ ಏನೋ ಯೋಚನೆಯಲ್ಲೇ ಇರ್ತೀಯ. ಭಾಷಣಿ ಬಗ್ಗೆ ಸ್ವಂತ ಭಾವನ ಹತ್ರನೇ ಎಲ್ಲ ಜಾಗ್ರತೆಗಳನ್ನ ಹೇಳ್ತಿದ್ದಿಲ್ಲ, ಯಾಕೆ? ಹೇಳ್ದೆ ಹೇಗಿರ್ತೀನಿ ಡ್ಯಾಡ್? ಭಾಷಿಣಿ ನಮಗೋಸ್ಕರ, ಮುಖ್ಯವಾಗಿ ನನಗೋಸ್ಕರ ಈ ಮನೆಗೆ ಬಂದ್ಲು. ನಮಗೆ ಎಷ್ಟೋ ಹೆಲ್ಪ್ ಮಾಡಿದ್ಲು, ಎಷ್ಟು ನಿಂದನೆಗಳನ್ನ ಸಹಿಸ್ಕೊಂಡ್ಲು. ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಅಷ್ಟು ಕೇರ್ ತಗೊಳ್ದೇ ಇದ್ರೆ ಹೇಗೆ ಡ್ಯಾಡ್? ಏನ್ರಿ ನೀವ್ಯಾಕಿಲ್ಲಿದ್ದೀರಾ? ಏನ್ರಿ ವರುಣ್ ರೆಡಿ ಆದ್ನಾ? ಆಗ್ತಿದ್ದಾನೆ. ಓಕೆ. ಆದ್ರೆ ರಾಹುಲ್ನ ನೋಡ್ತಿದ್ರೆ ನನ್ಗೇನೋ ಅನುಮಾನ ಬರ್ತಾ ಇದೆ. ಅನುಮಾನ ಯಾಕ್ರಿ? ಭಾಷಣಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಈ ಮದುವೆ ನಡೆಯೋದು ಅವನಿಗೆ ಯಾಕೋ ಇಷ್ಟ ಇಲ್ವೇನೋ ಅಂತ ಅನಿಸ್ತಿದೆ. ಹಾಗಂತ ರಾಹುಲ್ ಏನಾದ್ರೂ ಹೇಳಿದ್ನಾ? ಅವನು ಯಾವತ್ತಾದ್ರೂ ಏನಾದ್ರೂ ಹೇಳ್ತಾನ? ನನಗೇನೆ ಅವನ ಮಾತು ವರ್ತನೆ ನೋಡಿ ಅನುಮಾನ ಬಂತು.
ಇಂಥ ಅಂದಕ್ಕೆ ದೃಷ್ಟಿ ಚಿಕ್ಕೆ ಇಲ್ದಿದ್ರೆ ಹೇಗೆ? ಒಂಚೂರಿಡು. ಸರಿ ಅತ್ಗೆ. ಈಗ ಪರ್ಫೆಕ್ಟ್ ಆಗಿದೆ. ಆಂಟಿ ಅವಸರ ನೋಡ್ತಿದ್ರೆ US ಹೋಗಕ್ ಮುಂಚೆ ದೃಷ್ಟಿಗೋಸ್ಕರ 100 ಕುಂಬಳಕಾಯಿನ ಒಡೆಯೋ ಹಾಗಿದ್ದಾರೆ. 100 ಆಗ್ಲಿಲ್ಲ ಅಂದ್ರೆ 1000. ಓ, ನನ್ ಸೊಸೆಗೋಸ್ಕರ ಅಷ್ಟು ಕೇರ್ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ವಾಟ್ ಡು ಯು ಸೇ ನವ್ಯ? ಮದ್ವೆ ಬಗ್ಗೆನಾ ದೃಷ್ಟಿ ಬಗ್ಗೆನಾ ಆಂಟಿ? ಎರಡರ ಬಗ್ಗೆನೂ ನವ್ಯ. ಆದ್ರೂ ಯಾಕ ಕ್ವಶನ್? ನಿಜವಾಗ್ಲೂ ಎಷ್ಟು ಸಲ ಹೇಳಿದ್ರು ಕಡಿಮೆನೆ. ಹಣೆಲ್ ಬರ್ದಿರೋದಕ್ಕೆ ನಡೀತಾ ಇರೋದು. ಇದ್ರಲ್ಲಿ ನಮ್ ದೊಡ್ಡತನ ಏನೂ ಇಲ್ಲ. ಹೌದು ರಾಹುಲ್ ಅವರೇ, ನಿಜಾನೇ. ಹಣೆಲ್ ಬರ್ದಿರೋದೇ ನಡೀತಿದೆ. ಅಮ್ಮ ಭಾಷಿಣಿ, ರಾಹುಲ್ ಹತ್ರ ಆಶೀರ್ವಾದ ತಗೋಮಾ. ನನ್ನ ಹತ್ರ ಆಶೀರ್ವಾದ ಯಾಕೆ? ಬೇಡ. ಹಾಗೆ ಹೇಳ್ಬೇಡ ರಾಹುಲ್. ನಮ್ ಜಾಗದಲ್ಲಿ ನಿಂತು ಈ ಮದ್ವೆ ಮಾಡಿಸ್ತಾ ಇದ್ಯಾ. ನಿಮ್ಮಂತ ಒಳ್ಳೆಯವರು ನನ್ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಹೋದ್ ಮನೇಲಿ ಚೆನ್ನಾಗಿರ್ತಾಳೆ. ಸರಸುಗೆ ಸಾರಿ ಭಾಷಣಿಗೆ ಯಾವತ್ತಿಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ಳೋ ವ್ಯಕ್ತಿ ನಾನು. ಅವಳಿಗೆ ನಾನು ಆಶೀರ್ವಾದ ಮಾಡದೆ ಹೋದ್ರೂ ಮನಸ್ಫೂರ್ತಿಯಾಗಿ ಅದನ್ನೇ ಕೇಳ್ಕೊತೀನಿ. ಏನ್ ಜ್ಯೋತಿ ಇದು? ಇನ್ ಎಷ್ಟು ಸಲ ಅವ್ನ್ ತಪ್ಪಿಸ್ಕೊತಾನೆ? ನನಗ್ ಬರ್ತಿರೋ ಕೋಪಕ್ಕೆ ನಾನೇ ಹೋಗಿ ಅವನ್ನ ಸಾಯಿಸ್ಬೇಕು ಅನಿಸ್ತಿದೆ. ಕಾರ್ಡ್ನಲ್ಲಿ ಸೇವ್ ಮಾಡಿದ ಹಾಗೆ ಇವಾಗ ಕೂಡ ಭಾಷಿಣಿಯಿಂದಾನೇ ನಮ್ಮ ಪ್ಲಾನ್ ಫೇಲ್ ಆಗಿದೆ ಮೇಡಮ್. ಲಾಸ್ಟ್ ಮೂಮೆಂಟಲ್ಲಿ ಬಂದು ಪೂರ್ತಿ ನಾಶ ಮಾಡಿದ್ಲು. ಅಷ್ಟಕ್ಕೂ ಯಾರಿ ಭಾಷಿಣಿ? ಇವನನ್ನ ಕಾಪಾಡಕ್ಕಂತಾನೆ ಮನೆಗೆ ಬಂದಿದ್ದಾಳ? ನಾಟಕ ಆಡೋದಕ್ಕಂತ ಬಂದು ಪ್ರತಿ ಸಲ ಯಾಕೆ ಅಡ್ಡ ಬರ್ತಿದ್ದಾಳೆ? ಮೊದ್ಲು ಅವಳನ್ನ ಸಾಯಿಸಿದ್ರೆ ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮಧ್ಯದಲ್ಲಿ ಬಂದವಳು ಮಧ್ಯದಲ್ಲೇ ಹೋಗ್ತಾಳೆ. ಅವಳ ಬಗ್ಗೆ ಬಿಡಿ ಮೇಡಮ್. ಆ ರಾಹುಲ್ನ ಹೇಗೆ ಸಾಯಿಸ್ಬೇಕು? ನಾನೇನು ಮಾಡಬೇಕು? ಏನಾದರೂ ಪ್ಲಾನ್ ಇದ್ರೆ ಹೇಳಿ. ಇದನ್ ತಗೋ. ಏನು ಮೇಡಮ್ ಇದು? ಪಾಯ್ಸನ್. ವೆರಿ ಡೇಂಜರಸ್. ಇದನ್ನ ರಾಹುಲ್ ತಿನ್ನೋ ಅಥವಾ ಕುಡಿಯೋ ಐಟಮ್ ಅಲ್ಲಿ ಮಿಕ್ಸ್ ಮಾಡು. ಅವನ್ ನಾಲ್ಗೆ ಟಚ್ ಆಗ್ತಿದ್ದ ಹಾಗೆ ಪ್ರಾಣ ಹೊರಟೋಗತ್ತೆ. ಸೇವ್ ಮಾಡೋದಕ್ಕೆ ನಮಗ್ ಅಡ್ಡ ಬರ್ತಿರೋ ಆ ಭಾಷಿಣಿ ಅವನ್ ಸುತ್ತ ಇರೋರೇ ಆಗ್ಲಿ, ಯಾರಿಂದನೂ ಏನು ಮಾಡಕ್ಕಾಗಲ್ಲ. ಆ ರಾಹುಲ್ ಸತ್ ಹೋದ್ಮೇಲೆ ಆ ವಾಗ್ದೇವಿ ಅಳೋದನ್ನ ಮುಂಚೆ ಮಾಡಿದ ರೆಕಾರ್ಡ್ ಮಾಡಿ ನನಗ್ ಕಳಿಸ್ಬಿಡು. ಆಗ್ಲೇ ನನಗೆ ರಿಲ್ಯಾಕ್ಸೇಷನ್, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಮೇಡಮ್.
ಮಾತು ನಡವಳಿಕೆ ನೋಡ್ತಿದ್ರೆ ತುಂಬಾ ಕೋಪ ಬರ್ತಿದೆ ಸರ್ಸು. ಇವತ್ ಒಂದಿನದಿಂದ ಜೀವನ ಬದಲಾಗೋದಲ್ಲ, ಜೀವನ ಪೂರ್ತಿ ನೋವು ಪಡ್ಬೇಕಾಗ್ ಬರುತ್ತೆ. ಅಣ್ಣಂಗೆ ಯಾಕೋ ಇದು ಅರ್ಥನೇ ಆಗ್ತಿಲ್ವಲ್ಲ. ನನಗ್ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಂಡ್ರೆ ಅದು ಭಾಷಿಣಿಗೆ ಅವಳ ಕುಟುಂಬಕ್ಕೆ ಶಾಪನೆ. ನನ್ಗೋಸ್ಕರ ಪ್ರಾಣ ಬಿಟ್ಟಿರೋ ವ್ಯಕ್ತಿಗೆ ದ್ರೋಹ ಮಾಡಿದ ಹಾಗಾಗತ್ತೆ. ಭಾಷಿಣಿ ತಂದೆ ತಾಯಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ ನೋಡ್ತಿದ್ಯಾ ಅಲ್ವಾ? ಅವ್ರಿಗೆ ನಿಜ ಹೇಳಿದ್ರೆ ಅವ್ರು ತಡ್ಕೋತಾರ? ಹಾಗಂತ ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೋತೀಯ ಇವಾಗ? ಇಲ್ಲ ನವ್ಯಮ್ಮ, ಎಲ್ಲ ಒಳ್ಳೇದೇ ಆಗ್ಬೇಕು ಅಂತ ನಿಮ್ಮ ಅಣ್ಣ ಆಶೀರ್ವಾದ ಮಾಡಿದಾರಲ್ವಾ, ಆ ನಂಬಿಕೆ ಇದೆ. ಅಮ್ಮ ಭಾಷಿಣಿ. ಅಪ್ಪ, ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಸಂತೋಷ ಅಂತ ಈ ಕಣ್ಣೀರ್ ಯಾಕಪ್ಪ? ತುಂಬಾ ವರ್ಷಗಳ ನಂತರ ನೀನ್ ಬಂದು ಇರೋ ಸಮಸ್ಯೆಗಳನ್ನ ದೂರ ಮಾಡ್ದೆ. ಜನ್ಮ ಕೊಡ್ತಂದೆ ನಾನೇ ಆದ್ರೂ ನೀನೇ ಹೆತ್ತ ತಾಯಿಯಾಗಿ ನನಗೆ ಪ್ರಾಣನ ಕೊಟ್ಟೆ. ನೀನೀಗ ನನ್ನ ಮತ್ತೆ ಬಿಟ್ಟು ಹೋದ್ರೆ ಅಪ್ಪ ಪ್ಲೀಸ್. ಅಂದ್ರೆ ಇದು ನೋವಲ್ಲಮ್ಮ. ಹೆಣ್ಣನ್ನ ಎತ್ತ ಯಾವ ತಂದೆಗಾದ್ರೂ ಇರೋದೆ. ಏನ್ರಿ ಇದು? ನೀವೇ ಹೀಗೆ ಕಣ್ಣೀರ್ ಹಾಕ್ಬಿಟ್ರೆ ಇನ್ ಇವಳ ಗತಿ ಏನು? ನಾನೇನ್ ಅಳ್ತಾ ಇಲ್ಲ ಸಾವಿತ್ರಿ. ನನ್ ಬಂಗಾರದಂತ ಮಗಳು ಮದ್ವೆ ಹೆಣ್ಣಾಗಿ ಅಲಂಕಾರ ಮಾಡ್ಕೊಂಡಿರೋದು ನೋಡ್ತಿದ್ದೀನಿ. ನೀವ್ ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ಹಾರ್ಟ್ಗೆ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ವಪ್ಪ. ಆದ್ರೂ ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ನನ್ನ ಹೃದಯ ತುಂಬಾ ನನ್ನ ದೊಡ್ಡ ಮಗಳಿದ್ದಾಳೆ. ನಂಗೇನು ಆಗಲ್ಲ. ಅತ್ಗೆ, ಗೌರಿ ಪೂಜೆಗೆ ಎಲ್ಲ ಏರ್ಪಾಟು ಮಾಡಿದೀವಿ. ಭಾಷಿಣಿಗೋಸ್ಕರ ವೇಟಿಂಗ್. ನೀವಿಬ್ರು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರೆ ಮದ್ವೆ ಕಾರ್ಯಗಳು ಮುಂದುವರಿಯುತ್ತೆ. ದೀರ್ಘ ಸುಮಂಗಲಿ ಭವ. ಬಾರಮ್ಮ. ಅಮ್ಮ, ಇಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡಮ್ಮ. ಹಾಗೆ ಗಣಪತಿ ಪೂಜೆನೂ ಮಾಡಿ ಅಮ್ಮ.
ಎಲ್ಲಿದ್ಯಾ ತಾತ? ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಯ್ತು. ಈ ಜ್ಯೂಸ್ನ ನಾನು ಹಿಡ್ಕೊಂಡು ಹೋದ್ರೆ ರಾಹುಲ್ ಸತ್ ಮೇಲೆ ನನ್ನ ಮೇಲೆ ಅನುಮಾನ ಬರುತ್ತೆ. ನವ್ಯ ಮೇಡಮ್ ಕೈ ಕೊಟ್ರೆ ಸರಿ ಹೋಗುತ್ತೆ. ಮೇಡಮ್, ರಾಹುಲ್ ಅವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈ ಜ್ಯೂಸ್ ಕೊಡಿ ಮೇಡಮ್. ನಾನು ಕೊಟ್ರೆ ಬೈತಾರೇನು, ನೀವು ಕೊಡಿ ಮೇಡಮ್. ಸರಿ ಕೊಡು. ಅಮ್ಮ, ಗೌರಿ ಪೂಜೆ ಈಗ ಪೂರ್ತಿ ಆಯ್ತು. ನಿಮ್ ಮನ್ಸಲ್ಲಿರೋ ಕೋರಿಕೆಗಳನ್ನ ಅಮ್ಮನವ್ರ ಹತ್ರ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ. ನನ್ನ ಸಮಸ್ಯೆ ನಿನಗೆ ಗೊತ್ತಿದೆ ತಾಯಿ. ಯಾರಿಗೂ ನೋವು ಕೊಡ್ದೇನೆ, ಯಾವ ಅಪಾಯನೂ ಆಗ್ದೇನೆ ಈ ಗಂಡಾಂತರದಿಂದ ಹೊರಗಡೆ ಬರೋ ಪರಿಹಾರನ ನೀನೇ ತೋರಿಸ್ಬೇಕು.